ನಿಮ್ಗೆ ಕಾಟ ಕೊಟ್ಟಿದ್ದಕ್ಕೆ ಎಕ್ಸ್ಕ್ಯೂಸ್ ಕೊಡ್ತೀನಿ. ನೀನು ಹಾಫ್ ಅನ್ ಅವರ್ ಲೇಟಾಗಿ ಬರ್ಬೋದು. ನೀನೇ ಎಕ್ಸ್ಕ್ಯೂಸ್ ಕೊಡೋದು? ಅಷ್ಟಕ್ಕೂ ನಾನು ಅಲ್ಲಿಗೆ ಬರಬೇಕು? ತಲೆಗಿಲ್ಲ ಕೆಟ್ಟಿಲ್ಲ ತಾನೇ ನಿಂಗೆ? ತಲೆ ಕೆಟ್ಟಿರೋದು ನಿನಗೆ. ರಾತ್ರಿ ಮಾತಾಡೋದು ಇಷ್ಟು ಬೇಗ ಮರ್ಕೋದಿಯಾ? ನೀನು ನನ್ನ ಜೊತೆ ಇವತ್ತು ಆಫೀಸಿಗೆ ಬರ್ತೀನಿ ಅಂತ ಹೇಳಿದ್ದೆ. ಬರ್ತೀನಿ ಅಂದಿದೆ ಅಲ್ವಾ? ಬರ್ತೀನಿ, ಆದರೆ ಒಂದು ಪ್ರಾಬ್ಲಮ್ ಆಗಿದೆ. ಏನು ಪ್ರಾಬ್ಲಮ್ಮು? ಅದು ಅಕ್ಕಂಗೆ ನನ್ನ ಸಂಜೆ ಇವತ್ತಿನ ಅಡುಗೆ ನಾನೇ ಮಾಡ್ತೀನಿ ಅಂತ ಹೇಳಿದ್ದೆ. ಪಾಪ ಅವಳು ಅಡುಗೆ ಮಾಡಿದ್ರೆ ನನಗೋಸ್ಕರ ವೆಯ್ಟ್ ಮಾಡ್ತಿರ್ತಾಳೆ. ಅದಕ್ಕೆ ಹೋಗಿ ಇವತ್ತು ಆಫೀಸ್ಗೆ ಹೋಗ್ತಿದ್ದೀನಿ, ಮನೇಲಿರಲ್ಲ ಅಂತ ಹೇಳ್ಬಿಟ್ಟು ಬರ್ತೀನಿ. 5 ನಿಮಿಷ ಬಂದೆ. ಮಜಾರಿ, ನೀನು ಇವತ್ತಿಂದ ಪ್ರತಿದಿನ ಆಫೀಸಿಗೆ ಬರಬೇಕು. ಅಬ್ಸೆಂಟ್ ಆಗೋ ಹೋಗಿಲ್ಲ, ಓಕೆನಾ? ಓಕೆ. ಜಗತ್ತಲ್ಲಿ ಯಾರು ಸಿಗದೆ ಹೋಗಿ ಹೋಗಿ ಈ ಪ್ರಾಣಿ ಹಿಂದೆ ಬಿದ್ನಲ್ಲ, ನನಗೆ ಬುದ್ಧಿ ಇಲ್ಲ ಅಲ್ಲ. ಇಂಥ ಮುದ್ದಾದ ಹುಡುಗಿನ ಹಿಂದೆ ಬಿದ್ರು ಕ್ಯಾರೆ ಅನ್ನಲ್ವಲ್ಲ ಪುಣ್ಯಾತ್ಮ. ಎಲ್ಲ ಬರೀ ಡವು ಅನ್ಸುತ್ತೆ. ನಾನು ಅಷ್ಟೇ ಇವನ್ನ ನೆನ್ಪು ಮಾಡ್ಕೊಳ್ಳೋದಾಯ್ತು. ಇವ್ನಿಗೆ ನನ್ನ ನೆನಪು ಇರಲ್ಲ. ಎದುರುಗಡೆ ಏನಾದರೂ ಸಿಕ್ಕಿದ್ರೆ ಯಾರು ನೀವು ಅಂತ ಕೇಳಿದ್ರು ಕೇಳ್ಬಿಟ್ಟ ಅಂತ ಆಸಾಮಿನ. ಛ, ಇರು ಮತ್ತೆ ಕೆಲಸ ಮಾಡ್ತೀನಿ. ಕಾಲ್ ಕೊಟ್ಟಿರ್ಬೋದಾ ಅಥವಾ ಇಷ್ಟು ಬೇಗ ಕಟ್ಟಾಗೋಯ್ತಾ? ಹಲೋ, ಯಾರು? ಯಾರು? ಏನು ನನ್ನ ನಂಬರ್ ಡಿಲೀಟ್ ಮಾಡ್ಬಿಟ್ಟಿದ್ಯಾ ಹೇಗೆ? ನಾನು ಕಣೆ ಧ್ರುವ. ಕಣೇನಾ? ಹಲೋ, ಕೇಳಿಸ್ತಿದ್ಯಾ? ಆ್ಯಕ್ಚುಲಿ ನನ್ನ ಕಾಲ್ ಪಿಕ್ ಮಾಡಿಸೋಲ್ಲಿ ಡಿಸ್ಕನೆಕ್ಟ್ ಆಗೋಯ್ತು. ಓ ಧ್ರುವ, ಗೊತ್ತಾಯ್ತು. ಬೈ ಮಿಸ್ ಆಗಿ ಡೈಲಾಗ್ ಹೋಯ್ತು ಅನ್ಸುತ್ತೆ. ಬೇಕು ಅಂತಾನೆ ಮಿಸ್ ಕಾಲ್ ಕೊಟ್ಟು ಈಗ ಡ್ರಾಮಾ ಮಾಡ್ತಿದ್ದಾಳೆ. ಹಲೋ, ಈಗ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ, ಮಾತಾಡು. ಏನು ಮಾತಾಡೋದು? ಕಾಲ್ ಮಾಡಿರೋದು ನೀನಲ್ವಾ? ನಾನು ಬೈ ಮಿಸ್ ಆಗಿ ಕಾಲ್ ಮಾಡಿರೋದು. ಇದಕ್ಕೇನು ಕಮ್ಮಿ ಇಲ್ಲ. ಅಲ್ಲ, ಆಗ ಯಾರು ಮಾತಾಡಿದ್ರು ಅಂತ ಕೇಳ್ದಲ್ಲ, ನಿಜವಾಗ್ಲೂ ನಿಂತ್ರ ನನ್ನ ನಂಬರ್ ಇಲ್ವಾ? ಓ ಅದಾ, ನಾನು ನಿನ್ನ ನಂಬರ್ನ ಸೇವ್ ಮಾಡ್ಕೊಂಡಿರ್ಲಿಲ್ಲ. ನಾನು ರೆಗ್ಯುಲರ್ ಆಗಿ ಕಾಲ್ ಮಾಡೋರ ನಂಬರ್ನ ಅಷ್ಟೇ ಸೇವ್ ಮಾಡ್ಕೊಳ್ಳೋದು. ಹಬ್ಬಕ್ಕೋ ಹುಣ್ಮೆಗೋ ಮಾಡೋರ ನಂಬರ್ನೆಲ್ಲ ಡಿಲೀಟ್ ಮಾಡ್ಬಿಡ್ತೀನಿ. ಓ, ಅಂದರೆ ಆಗ ಕಾಲ್ ಮಾಡಿ ಟಚ್ಚಲ್ಲಿರೋಂಥ ಇಂಡೈರೆಕ್ಟ್ ಆಗಿ ಹೇಳ್ತಿದ್ಯಾ? ನಾನೇನು ಹೇಳಿದ್ನೋ ಅದಕ್ಕೆ ಅಷ್ಟೇ ಅರ್ಥ. ನೀನು ಅದಕ್ಕೆ ಕಾಲು ಬಾಲ ಎಲ್ಲ ಸೇರಿಸೋದೇನು ಬೇಡ. ಸರಿ, ಬಾಯ್. ಅಕ್ಕ, ನಾನು ಹತ್ರ ಸ್ವಲ್ಪ ಮಾತಾಡಬೇಕು. ಏನಮ್ಮ ವಿಷಯ? ನೀನು ಹೇಳಿದೆ ಅಂತ ನಾನು ಮತ್ತೆ ಆಫೀಸ್ಗೆ ಹೋಗೋದಕ್ಕೆ ಒಪ್ಕೊಂಡಿದ್ದೀನಿ. ಇದನ್ನು ನಾನು ವೇದಾಂತ್ ಹತ್ರನೂ ಮಾತಾಡಿದ್ದೀನಿ. ನಿಂಗೆ ಇದರಿಂದ ಏನೂ ಬೇಜಾರಿಲ್ಲ ಅಲ್ವಾ? ನಿನ್ನ ಡಿಸಿಷನಲ್ಲಿ ನಿಂಗೇನು ಕನ್ಫ್ಯೂಷನ್ ಇಲ್ಲ ಅಲ್ಲ? ಏನಿಲ್ಲ ಅಮ್ಮು, ನೀನು ಆರಾಮಾಗಿ ಹೋಗ್ಬಾ. ಥ್ಯಾಂಕ್ ಯು ಅಕ್ಕ. ಅಂದರೆ ಇಷ್ಟು ದಿನ ರೌಡಿನಾದ್ನಿ ಆಫೀಸಿಗೆ ಬರ್ದಿರೋ ಕಾರಣ ಹೆಂಡ್ತಿನ? ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕಮ್ಮು. ನೀನು ಆರಾಮಾಗಿ ಆಫೀಸ್ಗೆ ಹೋಗ್ಬಿಡ್ಬಾ, ನಾನು ಮನೆ ಕೆಲಸ ಎಲ್ಲ ನೋಡ್ಕೊತೀನಿ. ಅಮೂಲ್ಯ, ಮತ್ತೆ ಆಫೀಸ್ಗೆ ಹೋಗ್ತಿದ್ಯಾ? ಹೌದತ್ತೆ, ಇವತ್ತಿಂದ ಆಫೀಸಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಪರ್ಮಿಷನ್ ಕೊಟ್ಟಿದ್ದೀರಾ. ಅಕ್ಕನೂ ಸದ್ಯಕ್ಕೆ ಓದೋ ಪ್ಲ್ಯಾನ್ ಇಲ್ಲ ಅಂತ ಹೇಳಿದ್ಲು. ಅದಕ್ಕೆ ಆಫೀಸ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದೆ. ಹೌದತ್ತೆ, ಇಬ್ಬರಿದ್ದು ಮಾಡೋಷ್ಟು ಕೆಲಸ ಏನಿಲ್ಲ. ನಾನು ಒಬ್ಳೆ ಎಲ್ಲನೂ ಮ್ಯಾನೇಜ್ ಮಾಡ್ಬೋದು. ಅದಕ್ಕೆ ಆಫೀಸ್ಗೆ ಹೋಗೋಕೆ ಹೇಳಿದ್ದೀನಿ. ಅತ್ತೆ, ನಿಜ ಹೇಳಬೇಕು ಅಂತಂದರೆ ಮೊದಲು ಥ್ಯಾಂಕ್ಸ್ ನಿಮಗೆ ಹೇಳಬೇಕು.
ನಾನು ಅಮ್ಮನ ಮನೇಲಿದ್ದಾಗ ಜಾಸ್ತಿ ಟೈಮು ಅಡುಗೆ ಮನೇಲಿ ಕಳೆದು ಅಭ್ಯಾಸ ಇರಲಿಲ್ಲ. ನಾನು ಮದುವೆ ಆಗಿದ್ದ ಹೊಸರಲ್ಲಿ ನೀವು ನನಗೆ ಅಡುಗೆ ಮನೆ ಜವಾಬ್ದಾರಿ ಕೊಟ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗೋ ಥರ ಮಾಡಿದ್ರಿ. ಈಗ ನಾನು ಆಫೀಸ್ ಕೆಲಸನೂ ನಿಭಾಯಿಸ್ಬೋದು, ಮನೆಯೂ ನಿಭಾಯಿಸ್ಬೋದು ಅಂತ ನೀಗ್ತಾ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಅತ್ತೆ. ಇವತ್ತಿಂದನೇ ಆಫೀಸ್ಗೆ ಹೋಗ್ತಿದ್ದೀನಿ. ಒಳ್ಳೇದಾಗಲಿ ಅಂತ ವಿಶ್ ಮಾಡಿ ಅತ್ತೆ. ನೀನು ಅಂದ್ಕೊಳ್ಳೋದಕ್ಕೂ ಅದು ನಡೆಯೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅಮೂಲ್ಯ. ಯಾಕಂದರೆ ಸುಹಾಸಿನಿ ಇನ್ನೂ ಜೀವಂತವಾಗಿದ್ದಾಳೆ. ನಾನು ಇಷ್ಟು ದಿನ ಸೈಲೆಂಟಾಗೇ ಇದ್ದೆ. ಇನ್ಮೇಲೆ ಮತ್ತೆ ಹಳೆ ರೌಡಿ ಬೇಬಿ. ನೀವು ನನ್ನ ತಡೆಯೋಕ್ಕಾಗಲ್ಲ. ನಿನ್ನ ಕನಸು ನನಸಾಗ್ಬಿಟ್ರೆ ಅದು ನನ್ನ ಸೋಲಾಗತ್ತೆ, ನಾನು ಸೋಲಲ್ಲ. ಅಲ್ಲಿಗೆ ನೀನು ಯಾವತ್ತೂ ಖುಷಿಯಾಗಿರಲ್ಲ. ಅತ್ತೆ ಏನು ಯೋಚನೆ ಮಾಡ್ತಿದ್ದೀರಾ? ಪರಿ ಆಗ್ಲಿಂದ ಇಲ್ಲೇ ಕೂರ್ಸಿ ನೀನೇನ್ ಮಾಡ್ತಿದ್ಯಾ? ಏ ರೂಪಾಲಿ, ಏನೇ ಚೆನ್ನಾಗಿದ್ಯಾ? ಮನೇಲೆಲ್ಲ ಆರಾಮ? ಇದೇನಕ್ಕ ನೀನು ಆಗಾಗ ನಿಮ್ಮ ಮನೆಗೆ ಬರ್ತಾನೆ ಇರ್ತೀನಿ, ಆದರೆ ಸಿಕ್ತಾಗೆಲ್ಲ ಎಲ್ಲರ ಆರೋಗ್ಯ ಬಗ್ಗೆನೂ ವಿಚಾರಿಸ್ತೀಯ. ನೆನ್ನೆ ಬಂದಾಗಲೂ ಕೇಳಿದೆ, ಈಗಲೂ ಕೇಳ್ತಿದ್ಯಾ. ನಿಂಗೆ ಹಾಗೆ ಹೇಳಿದ್ರೆ ಇರಿಟೇಟ್ ಆಗುತ್ತೆ ಅಂತ ನಂಗೆ ಗೊತ್ತು. ಅದಕ್ಕೆ ನಿಂಗೆ ಕಾಲು ಎಳೆಯೋದು. ನೀನು ಅಂಜು ಆಲ್ಮೋಸ್ಟ್ ಸೇಮ್ ಕಡೆ, ಬೇಗ ಉರ್ಕೊಂಡ್ಬಿಡ್ತೀರಾ. ಹೋಗಕ್ಕ. ಅಂಜು ಅಲ್ಲಿ ಏನಂತ ಹೇಳಮ್ಮ, ಇವಾಗವಳು ದೊಡ್ಡೋಳಾಗ್ಬಿಟ್ಟಿದ್ದಾಳೆ. ಹೇಳಿ ಕೇಳ ಹೋಗೋ ಅಭ್ಯಾಸನೇ ಮರ್ತ್ಬಿಟ್ಟಿದ್ದಾಳೆ. ಅವಳದೇ ರಾಜಭಾರ, ಅವಳೇ ರಾಣಿ ಅಂತ ಮೆರಿತಿರ್ತಾಳೆ. ಒಂದಿನ ಏಮಾರಿಸ್ಬೋದು, 2 ದಿನ ಏಮಾರಿಸ್ಬೋದು. ಪ್ರತಿದಿನ ಪರಿನ ಏಮಾರಿಸೋದಕ್ಕಾಗೋದಿಲ್ಲ. ನೋಡಿ, ಏನಾದ್ರು ಈ ಯೂನಿಫಾರ್ಮ್ ನೋಡ್ಬಿಟ್ರೆ ವಿಷಯ ಪೂರ್ತಿ ಗೊತ್ತಾಗ್ಬಿಡುತ್ತೆ. ಏನು ಮಾಡೋದು? ಬಾರ ದೇವ್ರ ದಯೆಯಿಂದ ಮತ್ತು ನನಗೇನೂ ಆಗಲಿಲ್ಲ. ನನ್ನ ಅದೃಷ್ಟಕ್ಕೆ ಆ ಹುಡುಗರು ಏನೂ ಮಾಡಲಿಲ್ಲ. ಆದರೆ ಅದೇ ಹಾದಿಯಲ್ಲಿರೋ ಹುಡುಗರು ನಾಳೆ ಅಲ್ಲಿಗೆ ಬರಲ್ಲ ಅಂತ ಏನು ಗ್ಯಾರಂಟಿ? ಹಾಂ, ಇವತ್ತೇನೋ ಇಷ್ಟಕ್ಕೆ ಮುಗೀತು, ಬಚಾವಂತೆ. ನಾಳೆ ಆ ಹುಡುಗರು ಇನ್ನೂ ಚೇಷ್ಟೆ ಜಾಸ್ತಿ ಮಾಡಿದ್ರೆ, ಅಥವಾ ನನಗೇನಾದರೂ ಏಟಾದರೆ ಬರೀ ಕೇಳೋ ಪ್ರಶ್ನೆಗೆ ಉತ್ತರ ಏನು ಕೊಡೋದು? ನಾಳೆ ಅವಳಿಗೆ ಮುಖ ತೋರ್ಸೋಕ್ಕೂ ಆಗದೆ ಇರೋಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಇವತ್ತೇನೋ ಸೂಪರ್ವೈಸರ್ಗೆ ಅಲ್ಲಿ ಆಗಿರೋ ಘಟನೆನ ವಿವರಿಸಿ ಹೇಳಿದ್ದೀನಿ. ನಾಳೆ ನನಗೆ ಬೇರೆ ಕಡೆ ಡ್ಯೂಟಿ ಹಾಕ್ಬಿಟ್ರೆ ಅಷ್ಟೇ ಸಾಕಪ್ಪ. ಅಯ್ಯಯ್ಯೋ, ನಾನು ಮಾತಾಡಿದ್ಮೇಲೆ ಬಾವ ಕೇಳಿಸ್ಕೊಬಿಟ್ರಾ? ಬಾವ ಟೆನ್ಷನ್ ಮಾಡ್ಕೋಬೇಡ. ನೀನು ಲವಲ್ ಬಿದ್ದಿದ್ಯಾ, ನಿನಗೂ ಯಾರೋ ಪುಣ್ಯಾತಿಥಿ ತೆಗೆದಾಕೊಂಡಿದ್ದಾಳೆ ಅಂತ ಗೊತ್ತಿತ್ತು. ಆದರೆ ಆ ಮಹಾನ್ ಪ್ರತಿಭೆ ಯಾರು ಅಂತ ಗೊತ್ತಿರಲಿಲ್ಲ ಅಷ್ಟೇ. ಅಯ್ಯೋ, ಹಾಗೇನಿಲ್ಲ ಬಾವ, ನೀವು ನನ್ನ ಅಪಾರ್ಥ ಮಾಡ್ಕೊಂಡಿದ್ದೀರಾ. ನಡ್ಸಪ್ಪ, ನಡ್ಸು. ಈ ವಯಸ್ಸಲ್ಲದೆ ಇನ್ಯಾವಾಗ ಇದನ್ನೆಲ್ಲ ಮಾಡೋಕ್ಕಾಗತ್ತೆ ಹೇಳು? ನೋಡಿ, ಸ್ಟಿಲ್ ನೀವು ಬೇರೆ ಥರನೇ ಅರ್ಥ ಮಾಡ್ಕೊತಿದ್ದೀರಾ. ನೀವು ಅಂದ್ಕೊಂಡಾಗ ಏನೂ ಇಲ್ಲ, ನಾರ್ಮಲ್ ಮಾತುಕತೆ ಅಷ್ಟೇ. ಓ, ಮಾಮೂಲಿ ಮಾತುಕತೆ ಮುಗಿದ್ಮೇಲೆ ನಗಬೇಕು ಅನ್ಸುತ್ತಾ? ಅದು ಹಾಗಲ್ಲ ಬಾವ. ವಿಷಯ ಏನು ಅಂದರೆ, ಅದನ್ನೇ ಕೇಳಿದ್ದು, ವಿಷಯ ಏನು ಅಂತ. ಕೊನೆಗೂ ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದಿಲ್ಲ. ಸರಿ, ಅದೇನು ಸಮಸ್ಯೆ ಅಂತ ಹೇಳು. ನಾನೊಂಥರ ಲವ್ ಗುರು ಇದ್ದಾಗೆ. ನಿನ್ನ ವಿಷಯ ಯಾರಿಗೂ ಹೇಳೋಲ್ಲಪ್ಪ, ಪರವಾಗಿಲ್ಲ ಹೇಳು. ಹೇಳಿದ್ರುವಾ? ಮ್ಯಾಟ್ರ್ ಏನಿಲ್ಲ ಬಾವ. ಹುಡುಗಿ ಒಬ್ಳು ತಾನಾಗೆ ಮಿಸ್ ಕಾಲ್ ಕೊಟ್ಟು
ನಾನು ರಿಟರ್ನ್ ಮಾಡಿದಾಗ ಬೈ ಮಿಸ್ ಆಗ್ಬೋದು ಅಂತ ಡೌ ಮಾಡಿ ಪದೇ ಪದೇ ಕಾಲ್ ಮಾಡೋ ನಂಬರ್ ಮಾತ್ರ ಸೇವ್ ಮಾಡ್ಕೋತೀನಿ ಅಂದರೆ ಏನರ್ಥ? ಆ ಹುಡುಗಿಗೆ ನನ್ನ ಮೇಲೆ ಇಂಟ್ರೆಸ್ಟ್ ಇದೆ ಅಂತನಾ ಅಥವಾ ಇಲ್ಲ ಅಂತನಾ? ಪಕ್ಕ ಇಲ್ಲ ಅಂತ. ವಾಪಸ್ ಯಾವತ್ತು ಕಾಲ್ ಮಾಡಬೇಡ. ಹಾಗೇನಾದ್ರು ಮಾಡಿದ್ರೆ ಉಲ್ಟಾ ನೇತಾಕ್ಬಿಡ್ತೀನಿ ಅಂತ ಅರ್ಥ. ಮುಖ ನೋಡಿ ನಂಗಾಗಿದೆ ಅಂತ ಟೆನ್ಷನ್ ಮಾಡ್ಕೋಬೇಡ. ಸೇವ್ ಆಗದಿರೋ ನಂಬರ್ಗೆ ಬೈ ಮಿಸ್ ಆಗಿ ಕಾಲ್ ಬರಲ್ಲ. ಅವಳಿಗೆ ನಿನ್ನ ಮೇಲೆ ತುಂಬ ಇಂಟ್ರೆಸ್ಟ್ ಇದೆ, ನೀನು ಅವಳಿಗೆ ಟೈಮ್ ಕೊಡ್ತಿಲ್ಲ, ನೀನು ಅವಳ ಬಗ್ಗೆ ಗಮನ ಕೊಡ್ತಿಲ್ಲ ಅಂತ ಅರ್ಥ. ಹೌದಾ ಬಾವಾ? ಆದರೆ ಅವಳು ಉಲ್ಟಾ ಮಾತಾಡಿದ್ಲು ಬಾವಾ. ಹುಡುಗಿರೇ ಉಲ್ಟಾದ್ರು. ಅವ್ರು ಎಸ್ ಅಂದರೆ ನೋ ಅಂತ ಅರ್ಥ, ನೋ ಅಂದರೆ ಎಸ್ ಅಂತ ಅರ್ಥ. ಅಂದರೆ ಈ ಹುಡುಗಿ ಹೇಳಿದ್ದು ನೋ ಅಂತನಾ? ಅಯ್ಯ ದಡ್ಡ, ಎಸ್ ಅಂತ. ಈ ಎಸ್ಸು ನೋ ಉಲ್ಟಾ ಫಿಲಾಸಫಿ ಒಂದೇ ಅಲ್ಲ. ಅವ್ರು ಆಡೋ ಪ್ರತಿಯೊಂದು ಮಾತಿಗೂ ನೂರಾರು ಅರ್ಥ ಇರುತ್ತೆ. ಸಿಚುವೇಶನ್ ತಕ್ಕ ಹಾಗೆ ಅದು ಬದಲಾಗುತ್ತೆ. ಬಾವಾ, ಇವತ್ತಿಗೆ ಹುಡುಗಿರ ಬಗ್ಗೆ ಲೆಕ್ಚರ್ ಸಾಕು. ಎಲ್ಲ ಒಂದೇ ದಿನ ಕಲಿತ್ರೆ ನನಗೆಲ್ಲ ಮರ್ತೋಗುತ್ತೆ. ನನಗೆ ಇವತ್ತೇನು ಬೇಕೋ ನನಗೆ ಅರ್ಥ ಆಯಿತು. ಹಾಂ, ಏನು ಅರ್ಥ ಆಯಿತು? ಅವಳಿಗೂ ನಾನಂದರೆ ಇಷ್ಟ ಅಂತ. ಈ ವಿಚಾರದಲ್ಲೇ ಹುಡುಗರು ಯಾವಾಗಲೂ ಕನ್ಫ್ಯೂಸ್ ಆಗೋದು. ಹುಡುಗಿರಿಗೆ ಓರೆಗಣ್ಣಲ್ಲಿ ಫೋಕಸ್ ಜಾಸ್ತಿ ಇರುತ್ತೆ, ನಾವು ಅದನ್ನು ಲವ್ ಅಂದ್ಕೊಂಡ್ಬಿಡ್ತೀವಿ. ಆದರೆ ಅದು ಎಕ್ಸಾಕ್ಟ್ಲಿ ಲವ್ ಅಂತ ಹೇಳೋಕ್ಕಾಗಲ್ಲ. ಬಾಬಾ, ವಾರಗಣ್ಣಲ್ಲಿ ನೋಡಿದ್ದಲ್ಲ, ಫೋನಲ್ಲಿ ಮಾತಾಡಿದ್ದು. ಇಲ್ಲಿ ಫೋಕಸ್ಗಿಂತ ವಾಯ್ಸ್ ಕ್ಲಾರಿಟಿ ಮುಖ್ಯ. ನನ್ಗೆ ಅರ್ಥ ಆಯ್ತು ಬಿಡಿ. ಪರವಾಗಿಲ್ಲ ಧ್ರುವ, ನೀನು ಇಂಪ್ರೂವ್ ಆಗಿದ್ಯಾ. ನಿನ್ನ ಲೈನ್ ಕ್ಲಿಯರ್ ಆಗಿದೆ ಅಂತ ಆಗಲೇ ಲವ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ಯಾ. ಯಾರ ಹುಡುಗಿ? ಇನ್ನೂ ಪಕ್ಕ 2ವೇ ಆಗಿಲ್ಲ. ಇನಿಷಿಯಲ್ ಡೇಸಲ್ಲೇ ಐಡೆಂಟಿಟಿ ರಿವೀಲ್ ಮಾಡೋದು ತಪ್ಪಾಗುತ್ತೆ. 2ವೇ ಆಗಲಿ, ಆಗಿರ್ತೀನಿ. ಮಜಾ ಮಾಡು. ಯಥಾ ರಾಜ ತಥಾ ಪ್ರಜಾ ಇದ್ದಾಗೆ ಯಥಾ ಅಗ್ರಜ ತಥಾ ಅನುಜ. ನಡ್ಸು. ಹಾಂ ಬಾಬಾ, ಒಂದು ನಿಮಿಷ. ಹುಡುಗಿರು ಎಸ್ ಅನ್ನೋದನ್ನ 106 ಥರ ಹೇಳ್ತಾರೆ ಅಂತಂದ್ರೆ, ಹಾಗೆ ನೋ ಅಂದರೂ ಕೂಡ ಎಷ್ಟಾಗಿರುತ್ತೆ ಅಂತನೂ ಅಂದರೆ, ಒಂದು ವೇಳೆ ಅದು ನೋನೇ ಆಗಿದ್ರೆ ನಮ್ಗೆ ಹೇಗೆ ಅರ್ಥ ಆಗುತ್ತೆ? ಇದು ಸಿಕ್ಕಾಪಟ್ಟೆ ಈಸಿ ಕ್ವಶನ್ನು. ಆದರೆ ಐ ಆಮ್ ಸಾರಿ, ಇದಕ್ಕೆ ಆನ್ಸರ್ ಇಲ್ಲ. ಮತ್ತೆ ನೀವೇ ನಿಮ್ಮನ್ನ ಲವ್ ಗುರು ಅಂತ ಹೇಳಿದ್ರಲ್ಲ ಬಾಬಾ. ಲವ್ ಮಾಡಿ ಮದುವೆ ಆಗಿ ಇಷ್ಟು ವರ್ಷ ಸಂಸಾರ ಮಾಡಿದ್ದಕ್ಕೆ ಎಸ್ ಅಂದರೆ ಏನು ಅಂತ ಮಾತ್ರ ಕಲಿಯೋಕ್ಕಾಗಿದೆ ಅಷ್ಟೇ. ನೋ ಅನ್ನೋದ್ರ ಬಗ್ಗೆ ನನ್ನ ದಿನ LKG ಮುಗ್ದಿಲ್ಲ. ಅಟ್ಲೀಸ್ಟ್ ಡಿಗ್ರಿ ಆದಮೇಲೆ ಹೇಳ್ತೀನಿ. ಬಾಯ್. ಒಂದು ಪಕ್ಷ ಹುಡುಗಿರ್ನ ಅರ್ಥ ಮಾಡ್ಕೊಡ್ಬೋದು, ಆದರೆ ಈ ಭಾವ ಅವ್ರಿಗೆ ಲವ್ ಗುರು ಅಂತ ಹೇಳಿದ ಪಾಠ ನಂಗೆ ದೇವ್ರನ್ನೇ ಅರ್ಥ ಆಗಲಿಲ್ಲ. ಅಂಜು ರೈಟ್ ಹ್ಯಾಂಡ ನೀವು ಬಿಟ್ಟ ಅಂದ್ರೆ. ರೂಪಾಲಿ, ಯಾವಾಗ ಬಂದೆಮ್ಮ? ಈಗಷ್ಟೇ ಬಂದೆ ಆಂಟಿ. ಅಂಜು ಬಗ್ಗೆ ವಿಚಾರಿಸ್ತಿದ್ದೆ. ಅಕ್ಕ ಅವಳಿಗೆ ಬೈತಾ ಇದ್ಲು, ಅದಕ್ಕೆ ಎಷ್ಟು ಬೈತಾಳ ನೋಡೋಣ ಅಂತ ಕೂತಿದ್ದೆ. ಏಯ್, ಅಂಜು ಏನೇ ಮಾಡಿದ್ದು ನಿನ್ಗೆ? ಯಾಕೆ ಬೈತೀಯಾ? ಅವಳಿಗಷ್ಟೇ ಅಲ್ಲ, ನಿಂಗೂ ಬೈಬೇಕು ಅಲ್ಲ. ಇಲ್ಲ, ನಿಂಗೆ ನೋಡೋ ಹೊಡೆಯ ಕೂರಿಸ್ಬಿಟ್ಟು ಅದೆಲ್ಲಿಗೆ ಹೋಗಿದೆ, ಲೇಟ್ ಆಗ್ತಿದೆ, ಬೇಗ ಬಂದು ಬಾಚ್ಬೇಕು ಅಂತ ಗೊತ್ತಾಗಲ್ವಾ? ನೀನೇ ಬಾಚ್ಕೋಬೇಕಾಗಿತ್ತು ಕಣೆ. ಬಾಚ್ಕೊಳ್ತಿದ್ದೆ, ಆಮೇಲೆ ಸಿಕ್ ಸರಿಯಾಗಿ ಬಿಡ್ಸ್ಕೊಳಲ್ಲ, ಕೂದಲ ಮೇಲೆ ಕಾಳಜಿ ಇಲ್ಲ ಅಂತ ಹಾಗೆ ಹೀಗೆ ಅಂತ ಬೈತಿರ್ತಿಯಲ್ಲ, ಅದಕ್ಕೆ ಕಾಯ್ತಾ ಇದ್ದೆ. ಇವತ್ತು ಬೇಗ ಬಾಚಮ್ಮ. ವಾವ್, ಮುಚ್ಚುಗಮ್ಮ. ಅಪ್ಪ, ಗುಡ್ ಮಾರ್ನಿಂಗ್. ಎಣ್ಣೆ ಹಚ್ಚಲ್ಲ, ಏನಿಲ್ಲ. ಕೂದಲೆಷ್ಟು ವಾಟಾಗಿದೆ ನೋಡು. ಟೈಲು ಇದಕ್ಕೆ ಅಲ್ವೇ? ಆ ಹೇನ್ ಬಾಚಿಂಗಿನ ನೀನು ಅಂಜು ಸೇರ್ಕೊಂಡು ಎಲ್ಲಿ ಮುಚ್ಚಿಟ್ಟಿದ್ದೀರಾ ಹೇಳೋ? ನಾನು ಯಾಕಮ್ಮ ಬಚ್ಚಿಡ್ಲಿ ಅಂತ ದುರ್ಬುದ್ಧಿ ನಂಗಿಲ್ಲ. ಸುಮ್ಮನೆ ಇಲ್ಸಲದ ಆರೋಪ ಎಲ್ಲ ನನ್ನ ಮೇಲೆ ಮಾಡಬೇಡ. ನನ್ನ ಇಮೇಜು ಡ್ಯಾಮೇಜ್ ಆಗುತ್ತೆ. ಏಯ್, ಸಾಕು ಸುಮ್ಮನೆ ಇರೇ. ನೀನು ಚಿಕ್ಕವಳಿದ್ದಾಗ ಸ್ಕೂಲ್ ತಪ್ಪಿಸ್ಕೊಳ್ಳೋಕ್ಕೆ ಯೂನಿಫಾರ್ಮ್ ಬಚ್ಚಿಡ್ತಿದ್ಯಲ್ಲ, ಗೊತ್ತಿಲ್ಲ ಅನ್ಕೊಂಡಿದ್ದೆ ನನಗೆ. ಇವಳ್ಯಾಕೆ ಹೀಗಾಡ್ತಾ ಇದ್ದಾಳೆ? ನಾನು ಯೂನಿಫಾರ್ಮ್ ಬಚ್ಚಿಟ್ಟಿದ್ರೆ ಏನಾದರೂ ನೋಡ್ಬಿಟ್ಲಾ? ಆಯ್ತಾಯ್ತು, ಇವಾಗ ಚಿಕ್ಕವಳ ಮುಂದೆ ಮಾನ ಮರ್ಯಾದೆ ತೆಗಿಬೇಡ. ಇವಳು ಮೊದಲೇ ಫಿಟ್ಟಿಂಗ್ ರಾಣಿ. ಆ ಅಂಜುಗೆ ಹೋಗಿ ಹೇಳ್ತಾಳೆ, ಅವಳು ಬಂದು ನನಗೆ ಕಾಡ್ತಾಳೆ. ಸಾಕು ಸುಮ್ಮನೆ ರೀ, ಎಷ್ಟು ಮಾತಾಡ್ತೀಯ. ಆಯ್ತು, ಬಾಚಿದ್ದು ನಾವಿನ್ ಹೊಡ್ಬೋದು. ತಗೋ. ಆಯ್ತಾಯ್ತು, ಕೊಡು. ಸರಿ ಬರೀ, ಬಾಯ್ ಬಾಯ್. ಬಾಯ್ ಅಪ್ಪ. ಬಾಯ್ ಕಣೆ ರೂಪಾಲಿ. ನಾನು ಅಂಜು ಬಂದ್ಮೇಲೆ ಬರ್ತೀನಿ ಆಂಟಿ. ಬಾಯ್ ಆಂಟಿ. ಸರಿ ನಮ್ಮ ಬಾಯ್. ಯಾಕೋ ಇವತ್ತು ಹೊಟ್ಟೆ ತುಂಬ ಹಸುವಾಗ್ತಾ ಇದೆ. ಬರೀ ಏನು ಟಿಫನ್ ಮಾಡಿದ್ಯಾ? ಓ, ದಿನ ಹೊರಗಡೆ ತಿನ್ಕೊಂಡು ಬರೋರಿಗೆ ಇವತ್ತೇನಾಗಿತ್ತು? ಅಲ್ಲೇ ತಿನ್ಕೊಂಬರ್ಬೇಕಾಗಿತ್ತು. ಇಲ್ಲ ಪರಿ, ಮನೆಯಲ್ಲಿ ನೀನು ಮಾಡಿರೋ ಅಡುಗೆ ಊಟ ಮಾಡಿ ಮಾಡಿ ಅಭ್ಯಾಸ ಆಗಿ ಹೊರಗಡೆ ತಿನ್ನೋದಕ್ಕೆ ಮನಸ್ಸೇ ಆಗೋದಿಲ್ಲ. ಅದಕ್ಕೆ ಇವತ್ತು ನಿನ್ನ ಕೈ ಅಡುಗೆ ತಿಂಡಿ ತಿನ್ನೋಣ ಅಂತ ಬಂದೆ.
ನಿಮಗೆ ಬೇರೆ ಅಭ್ಯಾಸನೂ ಇರಬೇಕಲ್ಲ. ಹಾಗಲ್ಲ ಪರಿ. ನೀವು ಯಾವತ್ತೂ ಸುಳ್ಳು ಹೇಳೋರಲ್ಲ ಅಂತ ಅನ್ಕೊಂಡಿದ್ದೆ, ನೀವು ಸುಳ್ಳು ಹೇಳಿಬಿಟ್ರಿ. ನನಗೆಲ್ಲ ಗೊತ್ತಾಗಿದೆ. ಏನು ಗೊತ್ತಾಯ್ತು? ಈಗ ನಾನೇನಂತ ಮಾಡಬಾರದು ಮಾಡಿದ್ದೀನಿ? ನೀವು ಮಾಡಬಾರ್ದನ್ನ ಮಾಡ್ತಿದ್ದೀರಿ ಅಂತ ಹೇಳ್ತಿಲ್ಲ, ಆದರೆ ಮಾಡ್ತಿರೋದನ್ನ ಹೇಳದೆ ಮಾಡ್ತಿದ್ದೀರಾ ಅಂತ ಹೇಳಿದ್ದು. ಅಂದರೆ ನಾನು ವಾಚ್ಮನ್ ಡ್ಯೂಟಿ ಮಾಡ್ತಾ ಇರೋ ವಿಷಯ ನಿನಗೆ ಗೊತ್ತಾಯ್ತಾ? ನಿನ್ನೆ ನಾನು ವಾಪಸ್ ಬರೋವಾಗ ದಾರಿಲಿ ನೀವು ವಾಚ್ಮನ್ ಡ್ಯೂಟಿ ಮಾಡ್ತಿರೋದನ್ನ ನೋಡಿದೆ. ಹೆಂಡತಿ, ಯಾಕೆ ವಿಕ್ಕಿ ಆಫೀಸ್ಗೆ ಹೋಗ್ಲಿಲ್ವಾ? ಆಫೀಸ್ ಬಂದ್ಬಿಟ್ರಲ್ಲ. ಇಲ್ಲ, ಹೋಗ್ಬೇಕು. ಯಾಕೇನಾದರೂ ಮರ್ತ್ರಾ? ಮರ್ತಿದ್ದೆ. ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳೋದನ್ನ ಮರ್ತಿದ್ದೆ. ಏನು? ರೌಡಿನಾದ್ನ ಆಫೀಸಿಗೆ ಬರ್ದಿರೋ ಥರ ತಡೆದಿದ್ದು ನೀವೇನಾ? ಹೌದು, ನಾನೇ. ಎಷ್ಟು ಈಸಿಯಾಗಿ ಹೇಳ್ತಿದ್ದೀರಾ ಹೆಂಡತಿ. ರೌಡಿನಾದ್ನಿ ಆಫೀಸಿಗೆ ಬಂದರೆ ನಿಮ್ಗೇನು ಪ್ರಾಬ್ಲಮ್ಮು? ಯಾಕೆ ಅವಳು ಆಫೀಸಿಗೆ ಬರೋದ್ರಿಂದ ನಿಮ್ಗೆ ಸಹಿಸ್ಕೊಳಕ್ಕಾಗಲ್ವಾ? ಹಾಗಲ್ಲ ವಿಕ್ಕಿ, ನನಗೂ ಆಸೆ ಆಕಾಂಕ್ಷೆ ಅನ್ನೋದೆಲ್ಲ ಇರುತ್ತಲ್ವಾ? ಆಸೆನಾ? ಅಂಥದ್ದು ನಿಮ್ಗೇನಿತ್ತು ಹೆಂಡತಿ? ಇದ್ರೂ ನನ್ನ ಹತ್ರ ಹೇಳ್ಕೊಬಿದ್ದಿತ್ತಲ್ಲ. ಅದು ನಿಮ್ಮ ಹತ್ರ ಹೇಳೋ ವಿಷಯ ಆಗಿರಲಿಲ್ಲ ವಿಕ್ಕಿ, ಅದಕ್ಕೆ ಅಮ್ಮ ಹತ್ರ ಹೇಳಿದೆ. ಏನಂತ ಹೇಳಿದ್ರಿ? ನಾನು ನನ್ನ ಎಜುಕೇಷನ್ನ ಅರ್ಧಕ್ಕೆ ಬಿಟ್ಟಿದ್ದೆ. ಅದು ಅಮ್ಮಗೂ ಇಷ್ಟ ಇರಲಿಲ್ಲ. ಅದಕ್ಕೆ ನಾನು ನನ್ನ ಸ್ಟಡೀಸ್ನ ಕಂಟಿನ್ಯೂ ಮಾಡ್ತೀನಿ ಅಂದೆ. ಮನೆ ಕಡೆ ಜವಾಬ್ದಾರಿ ತಗೋ ಅಂತ ಅಮ್ಮಗೆ ಹೇಳಿದೆ. ಅದರಿಂದ ಅವಳು ಆಫೀಸಿಗೆ ಬರೋಕ್ಕಾಗಿರಲಿಲ್ಲ. ಇದನ್ನು ನಾನು ನಿಮ್ಮ ಹತ್ರ ಹೇಳಬೇಕು ಅಂತಲೇ ಅಂದ್ಕೊಂಡಿದ್ದೆ, ಆದರೆ ಹೇಳೋಕ್ಕಾಗಿರಲಿಲ್ಲ ಅಷ್ಟೇ. ಹೆಂಡತಿ, ನಾವೇನೇ ಮಾಡಿದ್ರು ನಮ್ಮ ಸ್ವಂತ ಬುದ್ಧಿಯಿಂದ ಮಾಡಬೇಕು, ಬೇರೆಯವ್ರ ಮಾತು ಕೇಳಲ್ಲ. ನೀವು ಯಾಕೆ ಅವ್ರಿವ್ರ ಮಾತು ಕೇಳ್ತಾ ಇದ್ದೀರ ಅಂತ ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ಏನು ಹೇಳ್ತಿದ್ದೀರಾ ವಿಕ್ಕಿ ಅವರೇ? ಸ್ಟಡೀಸ್ ಕಂಟಿನ್ಯೂ ಮಾಡಬೇಕು ಅಂತ ಅನಿಸಿದ್ದು ನನಗೇನೆ. ಹಾಗೆ ಮಾಡು ಅಂತ ನನಗೆ ಯಾರೂ ಹೇಳಿರಲಿಲ್ಲ. ಅಲ್ಲ, ನಾನು ಓದಬೇಕು ಅಂತ ಅನ್ಕೊಂಡಿದ್ದೆ ತಪ್ಪಾ? ನಿಮ್ಮ ತಪ್ಪು ಅಂತ ನಾನು ಹೇಳ್ತಿಲ್ಲ. ಬಿಡಿ, ನಿಮ್ಮ ಜೊತೆ ಡೈರೆಕ್ಟ್ ಆಗಿ ಒಂದು ಮಾತು ಹೇಳ್ತೀನಿ. ನಿಮ್ಮ ಮೈಂಡ್ ವಾಶ್ ಮಾಡಿ ನಿಮ್ಮ ತಲೆಗೆ ತುಂಬ್ತಿರೋದು ನಮ್ಮ ಮದರ್ ಇಂಡಿಯಾ ಅಂತ ನಂಗೆ ಚೆನ್ನಾಗಿ. ನಾನು ನಿಮ್ಮಿಂದ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ರೀ. ಎಲ್ರೆದುರುಗಡೆ ನಾನು ನನ್ನ ಗಂಡ ಯಾವತ್ತೂ ಸುಳ್ಳು ಹೇಳಲ್ಲ, ತುಂಬ ನಿಯತ್ತಿನ ಮನುಷ್ಯ ಅಂತ ಜಮದಿಂದ ಬೀಗ್ತಿದ್ದೆ. ಆದರೆ ನೀವು ವಾಚ್ಮನ್ ಡ್ಯೂಟಿ ಮಾಡೋದು ನೋಡಿ, ನಿಮ್ಮ ಮೇಲೆ ನಂಬಿಕೆ ಇತ್ತಲ್ಲ, ಅದೆಲ್ಲ ಹೊಟ್ಟೋಯ್ತು ರೀ. ನಾನು ನೋಡದೆ ಹೋಗಿದ್ರೆ ಈ ವಿಷಯ ನಂತರ ಹೇಳ್ತಾ ಇರಲಿಲ್ಲ ಅನ್ಸುತ್ತೆ. ಇಲ್ಲ ಪರಿ, ನಿನ್ನ ನಂಬಿಕೆನ ಸುಳ್ಳು ಮಾಡಬೇಕು ಅಂತ ನಾನು ಈ ಕೆಲಸ ಮಾಡಲಿಲ್ಲ. ಈ ಕೆಲಸ ಮಾಡೋದ್ರಿಂದ ನೀನೆಲ್ಲಿ ಬೇಜಾರು ಮಾಡ್ಕೋತೀವ ಅಂತ ನಾನು ನಿನಗೆ ಹೇಳಲಿಲ್ಲ ಅಷ್ಟೇ. ಬೇಜಾರು ಮಾಡ್ಕೊಳ್ಳೋ ಮಾತು ಆಮೇಲೆ. ನೀವು ಹೀಗಿದೆ ಅಂತ ವಿಷಯ ಮೊದಲೇ ಹೇಳಿದರೆ ನಿಮ್ಮ ಮೇಲಿರೋ ನಂಬಿಕೆ ಏನಾದರೂ ಉಳಿತಿತ್ತು. ಆದರೆ ಸುಳ್ಳು ಹೇಳಿ ನನ್ನ ನಂಬಿಕೆಗೆ ಕೊಡ್ಲಿ ಪೆಟ್ಟು ಕೊಟ್ಬಿಟ್ರಿ ನೀವು. ಉದ್ದೇಶ ಅದಾಗಿರಲಿಲ್ಲ ಪರಿ, ಆದರೆ ಧೈರ್ಯ ಮಾಡಿಕೊಂಡು ಹೇಳೋಕ್ಕಾಗಲಿಲ್ಲ ಅಷ್ಟೇ. ಯಾಕ್ರಿ ಧೈರ್ಯ ಬರಲಿಲ್ಲ ನಿಮಗೆ? ಸುಳ್ಳು ಮನಸ್ಸಿಗೆ ಯಾವಾಗಲೂ ಭಯ ಆಗೋದು. ಹಾಗಲ್ಲ ಪರಿ, ನಾನು ವಾಚ್ಮನ್ ಕೆಲಸ ಮಾಡೋದಕ್ಕೂ ಕಾರಣ ಇದೆ. ಕಾರಣನಾ? ಹೌದು ಪರಿ, ನಾನು ರಾತ್ರಿ ಹೊತ್ತು ಆಟೋ ಓಡಿಸುವಾಗ ಮುಂದೆ ಬರೋ ವೆಹಿಕಲ್ಗಳ ಹೆಡ್ಲೈಟು ನನ್ನ ಕಣ್ಮೇಲೆ ಬಿದ್ದು ಕಣ್ಣು ಕತ್ಲು ಬಂದಂಗೆ ಆಗ್ಬಿಡ್ತಿತ್ತು. 2 ನಿಮಿಷ ಕಣ್ಣೇ ಕಾಣಿಸ್ತಾ ಇರಲಿಲ್ಲ. ಅದಕ್ಕೆ ಮುಂದೆ ಏನು ಅನಾಹುತ ಆಗೋದು ಬೇಡ, ರಿಸ್ಕ್ ತಗೊಳ್ಳೋದು ಬೇಡ ಅಂತ ವಾಚ್ಮನ್ ಕೆಲಸಕ್ಕೆ ಸೇರಿಕೊಂಡೆ. ಅಯ್ಯೋ ದೇವ್ರೆ, ಈ ವಿಷಯನಾದರೂ ನೀವು ನನ್ನ ಹತ್ರ ಹೇಳ್ಬೋದಾಗಿತ್ತಲ್ವಾ? ಹೇಳಬೇಕಿತ್ತು, ಮುಚ್ಚಿಟ್ಟು ತಪ್ಪು ಮಾಡಿಬಿಟ್ಟೆ. ನೀನು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನಾನು ಕಳ್ಕೊಂಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಪರಿ. ಈಗ ನಮ್ಮ ಮನೇಲಿ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಏನನ್ನ ತಲೆಗೆ ಬಿಟ್ಕೊಂಡು ಮನೆ ಹಾಳು ಕೆಲಸ ಮಾಡಕ್ಕೆ ಹೋಗ್ಬೇಡಿ. ಸ್ವಂತ ಬುದ್ಧಿ ಉಪಯೋಗಿಸಿ, ಬೇರೆಯವ್ರ ಮಾತನ್ನ ತಲೆಗೆ ಬಿಟ್ಕೊಳ್ಬೇಡಿ. ಮನೆ ಹಾಳು ಮಾಡೋ ಕೆಲಸ ನಾನೇನು ಮಾಡ್ತಾ ಇದ್ದೀನಿ ವಿಕ್ಕಿ? ನೀವು ಆ ಥರ ಎಲ್ಲ ಮಾತಾಡಬೇಡಿ. ಯಾರ ಮಾತು ಕೇಳಬೇಕು, ಯಾರ ಮಾತು ಕೇಳಬಾರ್ದು ಅನ್ನೋ ತಿಳುವಳಿಕೆ ನನಗೂ ಇದೆ. ನೀವು ಸುಮ್ಮನೆ ಕಡ್ಡಿನ ಗುಡ್ಡ ಮಾಡ್ತಿದ್ದೀರಾ. ಅದನ್ನ ಮಾಡಿದ್ದು ನೀವು. ಒಬ್ರು ಬೆಳೀತಿದ್ದಾರೆ ಅಂದ್ರೆ ನೋಡ್ಕೊಂಡು ಸಂತೋಷ ಪಡಬೇಕು, ಇಲ್ಲ ಸುಮ್ಮನೆ ಸಹಿಸ್ಕೊಂಡಿರ್ಬೇಕು. ಹಾಳು ಮಾಡಕ್ ಹೋಗ್ಬಾರ್ದು. ಅದು ನಿಮಗೂ ಅನ್ವಯಿಸುತ್ತೆ. ನೀವು ಯಾಕೆ ನನ್ನ ಬೆಳವಣಿಗೆನ ಸಹಿಸ್ತಾ ಇಲ್ಲ? ಅಂದರೆ ನಾನು ಮುಂದಕ್ಕೆ ಓದಬಾರ್ದು, ಈಗ ಹೇಗಿದ್ನೋ
ಹಾಗೆ ಇರಬೇಕು ಅನ್ನೋ ತಾನೇ ನಿಮ್ಮ ಆಸೆ. ನೀವು ನಿಜವಾಗ್ಲೂ ಓದಬೇಕು ಅಂದರೆ ಖಂಡಿತ ಓದಿ. ನಿಮ್ಮ ನಾಲೆಡ್ಜ್ನ ಇಂಪ್ರೂವ್ ಮಾಡ್ಕೊಳ್ಳಿ, ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ. ಆದರೆ ಯಾರೋ ಹೇಳಿದ ಮಾತನ್ನ ಕಟ್ಕೊಂಡು ಓದಬೇಕು ಅಂತ ಜಿದ್ದಿಗೆ ಮಾತ್ರ ಬೀಳಬೇಡಿ ಆರ್ತಿ. ಸಾರಿ ಹೆಂಡ್ತಿ, ನಿಮಗೆ ಹರ್ಟ್ ಆಗಬೇಕು ಅಂತ ನಾನು ಮಾತು ಹೇಳಲಿಲ್ಲ. ನೀವು ಯಾವಾಗಲೂ ನಿಮ್ಮ ಒಳಗಡೆ ಇರೋ ಮಾತು ಹೇಳಿ, ಬೇರೆಯವ್ರು ಹೇಳಿದ್ನ ತಲೆಗೆ ಹಾಕೊಳ್ಬೇಡಿ. ಬೇರೆಯವ್ರ ಮನಸ್ಸಲ್ಲಿರೋದನ್ನ ನಿಮ್ಮ ಮನಸ್ಸಲ್ಲಿರೋದು ಅಂತ ಯಾವತ್ತೂ ಹೇಳಕ್ಕೆ ಹೋಗ್ಬೇಡಿ. ಅದು ಸರಿ ವಿಕ್ಕಿ, ಅತ್ತೇನು ಯಾಕೆ ನೀವು ಬೇರೆಯವ್ರ ಥರ ನೋಡ್ತೀರಾ? ಅವ್ರು ನಮ್ಮ ಕೆಟ್ಟದಕ್ಕೆ ಹೇಳಿದ್ರು ಅಂತ ಯಾಕೆ ಅನ್ಕೊಂತೀರಾ? ಪಾಪ ಅತ್ತೆ, ಅವ್ರು ನಮಗೋಸ್ಕರ ಎಷ್ಟು ಕೇರ್ ಮಾಡ್ತಾರೆ ಗೊತ್ತಾ? ಅವ್ರು ಯಾವಾಗಲೂ ನಮ್ಮ ಒಳ್ಳೇದಕ್ಕೆ ಬಯಸ್ತಾರೆ. ಅವ್ರು ನಮಗೋಸ್ಕರ ಎಷ್ಟು ಕಷ್ಟಪಡ್ತಾರೆ. ನಿಮ್ಮ ಮಾತಿಗೂ ಅವ್ರನ್ನ ಬೇರೆಯವರು ಅನ್ನೋದು ನನಗಿಷ್ಟ ಆಗಲ್ಲ ವಿಕ್ಕಿ. ಅವಳ ಬಗ್ಗೆ ನಿಮ್ಗೆ ಏನೂ ಗೊತ್ತಿಲ್ಲ ಹೆಂಡತಿ, ಆದರೆ ಅದನ್ನು ನಿಮ್ಗೆ ಹೇಗೆ ಅರ್ಥ ಮಾಡಿಸೋದು ಅಂತ ನನಗೆ ಗೊತ್ತಿಲ್ಲ.